ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತತೆ. ದಟ್ ಈಸ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಅದು ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ. ನಾನು RSS ಶಿಸ್ತಿನ ಸಿಪಾಯಿ ಅಂತ ಹೇಳ್ತಿದ್ರು CT ರವಿ ಅವರು, ಇಂಥದನ್ನೇ ಕಲಿಸ್ತಾ ಇದಾರ ಅಂತ. ಈಗ ಹೇಳೋದೊಂದೇ ರೀ, ದಾತಿ ಖಾನೆ ಕಲಗ ಅಂತಾರೆ. ಇದೇನು ಹೊಸ್ತಾಗಲ್ಲ. ಈ RSS BJP ಅವ್ರು ಮಾತನಾಡ್ತಕ್ಕಂಥದ್ದು ಯಾವ ಹೆಣ್ಮಕ್ಳ ಬಗ್ಗೆ ಗೌರವಾಗಿದ್ದಾರೆ, ಇಷ್ಟೆಲ್ಲ ಭಾಳ ಪ್ರೋಟೋಕಾಲ್ ನಿನ್ನೆ ಮಾತನಾಡಿದ್ರು. ನಮಗೆ ನಾನು ಕೇಳ್ತಕ್ಕಂಥದ್ದು, ಪ್ರಧಾನಮಂತ್ರಿಯವರು ಯಾವತ್ತನ ಒಂದು ಬಾರಿ ನಮ್ಮ ಪ್ರೆಸಿಡೆಂಟ್ ಯಾರು ದ್ರೌಪದಿ ಮುರ್ಮುನವರು ಯಾವತ್ತನ ಒಂದು ದಿವಸ ಕರ್ಕೊಂಡು ಎಲ್ಲ ಯಾವ್ದನ್ನ ಫಂಕ್ಷನ್ಗೆ ಹೋಗಿದಾರ? ಹೋಗಿ ಪಾರ್ಲಿಮೆಂಟ್ನಲ್ಲಿ ಹೋದ್ರು. ಯಾರ ಜೊತೆ ಹೋದ್ರು? ಪಾರ್ಲಿಮೆಂಟ್ನಲ್ಲಿ ಯಾರ ಜೊತೆ ಹೋದ್ರು? ಅವಾಗೇ ನೀವು ಪ್ರೋಟೋಕಾಲ್ ಇಲ್ವಾ ಅವರಿಗೆ? ಪ್ರೋಟೋಕಾಲ್ನಲ್ಲಿ ಈ ದೇಶದ ಪರವಾಗಿ ಯಾರು ಫಸ್ಟ್ ಬರ್ಬೇಕು? ಪ್ರೋಟೋಕಾಲ್ನಲ್ಲಿ ಯಾರು ಬರ್ಬೇಕು? ಮತ್ತು ಅವಾಗೇನಿಲ್ವಾ? ಅವಾಗೇನು ಕೇಳೋದು ಬೇಡ? ಈ RSSನವರು ವಿಶೇಷವಾಗಿ ಎಲ್ಲ ಧರ್ಮದ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ರಾಮ ಟೆಂಪಲ್ನ ಪೂಜೆ ಮಾಡ್ತಕ್ಕಂಥದ್ದು, ರಾಮ ಮಂದಿರ ಪೂಜೆ ಮಾಡ್ತಕ್ಕಂಥದ್ದು OBC ಅಂತ ಹೇಳಿ ಯಾರು ಮೋದಿಯವ್ರು ಹೇಳ್ಕೊಂತಾರೆ. ಅವ್ನು OBC ಅಂತ ಹೇಳ್ಕೊಳ್ತಾರೆ. ಮತ್ತು ಅವ್ರು ಪೂಜೆ ಮಾಡೋಕೆ ಹೆಂಗೆ ಬಿಟ್ರು ಅವರಿಗೆ? ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣರೇ ಪೂಜೆ ಮಾಡಬೇಕು ಅಲ್ವಾ? ಪ್ರತಿಷ್ಠಾನ ಮಾಡೋಕ್ಕಲ್ಲಿ ಯಾರು ಮಾಡಬೇಕು ಪೂಜೆ? ಯಾರು ಮಾಡಬೇಕು? ಮತ್ತು ಮೋದಿಯವ್ರು ಹೆಂಗೆ ಮಾಡಿದ್ರು? ಅದು 7 ದಿನ ಪೂಜೆ ಪುಣ್ಯಾತ್ಮಂದು. ಕ್ಯಾಮ್ರಾ ಇದ್ದೇ ನಾವು ನೋಡ್ಬೇಕು. ಕ್ಯಾಮ್ರಾ ಇವ್ರದೇ ಪೂಜೆ, 11 ದಿವಸ ಉಪವಾಸ ಪೂಜೆ ಇವ್ರದೇ, ನಾವು ಲೈವ್ ನೋಡಬೇಕು. ಅವಾಗ ಯಾರು ಮಾತಾಡಲಿಲ್ಲ? RSSನವರು ಅವು ಧರ್ಮ ಪರವಾಗಿ, ದೇವ್ರ ಪರವಾಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಕ್ ಬರಲ್ವ? ಅವಾಗ ಅವ್ನು ಪ್ರಾವಿಷನ್ ಇದೆ. ಅದೇ ಅನುಕೂಲಕ್ಕೆ ತಕ್ಕಂಗೆ ಮಾತನಾಡೋದು, ಅಷ್ಟು ಬಿಟ್ರೆ ಏನೈತೆ? ಅವ್ರು ಮಾಡಿದ್ರೆ ಗ್ರೇಟು, ಬೇರೆ ಯಾರನ್ನ ಮಾಡಿದ್ರೆ ತಪ್ಪು. ಹಂಗಾಗಿ ಅದಕ್ಕೆ ಇವತ್ತು ಮೋದಿಯವರ ಪರಂಪರೆ ಏನಿದೆ, ಇನ್ನು ಮುಂದುಗಡೆ ಎಲ್ಲ ಗುಡಿ ಗುಂಡಾರಗಳಲ್ಲಿ ಬೇರೆ ಬೇರೆ ಸಮಾಜದವ್ರಿಗೆ ಪೂಜೆ ಮಾಡಕ್ಕೆ ಕೊಡಬೇಕು. ಯಾಕೆ ಕೊಡಬಾರ್ದು? ಎಲ್ಲ ಸಮಾಜಗಳಿಗೆ ಪೂಜೆ ಮಾಡಕ್ಕೆ ಕೊಟ್ಬಿಡ್ರಿ. ಮೋದಿಯವರು ಏನು ಕೊಟ್ಟಾರೆ? ಇವತ್ತು ಅವಕಾಶ ಕೊಟ್ಟಿದ್ದೀರಿ ಮೋದಿಯವರು ಮಾಡಲಿಕ್ಕೆ. ಎಲ್ಲ ಥರ ಅದೇ ಥರ ಎಲ್ಲರಿಗೂ ಅವಕಾಶ ಕೊಡಿ ಪೂಜೆ ಮಾಡಲಿಕ್ಕೆ. ಎಲ್ಲ ಸಮಾಜದವ್ರು ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಅವರಿಗೆ. ಅಲ್ರಿ, ಅವ್ರು ಯಾವತ್ತು ಹೆಣ್ಮಕ್ಳು ಪರವಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರತಕ್ಕಂಥ ಸಂವಿಧಾನ ಬಂದು ಯಾವತ್ತು ಕಾನ್ಸ್ಟಿಟ್ಯೂಷನ್, ವಿಶೇಷವಾಗಿ ನೀವು ಬೇಕಾದ್ರೆ ಇತಿಹಾಸವನ್ನು ತೆಗೆದು ನೋಡ್ರಿ. ವೆನ್ ಯು ಬ್ರಾಟ್ ದಿಸ್ ಹಿಂದೂ ಕೋಡಿಫಿಕೇಶನ್ ಬಿಲ್, ಯಾರ್ಯಾರು ಪರ ಮಾತನಾಡಿದಾರೆ, ಯಾರ್ಯಾರು ವಿರುದ್ಧ ಮಾತನಾಡಿದಾರೆ, ಇತಿಹಾಸವನ್ನು ತೆಗೆದು ನೋಡ್ರಿ. 33% ತಂದ್ರಿ? ಬಿಲ್ ತಂದವ್ರು ಯಾರು? ಪಾಸ್ ಮಾಡಿ ನಾವು ರಾಜ್ಯಸಭೆ ಕಳಿಸಿದ್ವಿ. 11 ವರ್ಷ ಆಯ್ತು, ಇನ್ನಾದ್ರೂ ಇಂಪ್ಲಿಮೆಂಟ್ ಆಗಿಲ್ಲ. ಬಳ್ಳಾರಿ ಇಶ್ಯೂ ಬಂದಾಗ ರಾಜೀನಾಮೆ ಕೇಳ್ತಾರೆ. ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ದಲ್ರಿ ನಾವು ನಿನ್ನೆ ತಾನೇ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಯಾವುದೋ ಈ ಬಾಳೆಂತರ ಸಾವೇನಾಯ್ತು, ಇದ್ರ ಬಗ್ಗೆ ಸಚಿವರೇ ನಾನು ಇದನ್ನ ಚರ್ಚೆಗೆ ತಗೊಳ್ರಿ ಅಂತ ಹೇಳಿ ಚರ್ಚೆಗೆ ತಗೊಂಡು 2 ಸದನದಲ್ಲಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ. ಬಹಳಷ್ಟು ಸದಸ್ಯರು ಒಳ್ಳೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದ ನಂತರ ಅದು ಕಾರಣ ಏನಂತ ಹೇಳಿ ಸಚಿವರು ಕೊಟ್ಟಾದ ನಂತರ ಸಚಿವರು ನೀವೇ ಕಾರಣ, ಅವ್ರೇನು ತೀರೋಗಿದ್ದಾರೆ, ಅದಕ್ಕೆ ನೀವೇ ಕಾರಣ, ನೀವೇ ಕ್ರಿಮಿನಲ್ಲು, ನೀವು ಮರ್ಡರಿಸ್ಟ್ ಅಂತೇಳಿ ನಮಗೆ ಬ್ಲೇಮ್ ಮಾಡಿದ್ರು. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು, ಇಷ್ಟುವರೆಗೆ ಗಡ್ಡ ಬಿಟ್ಟಿದ್ರು ಯಾರು? ಮೋದಿ ಸಾಹೇಬ್ರು ಇಲ್ಲಿವರೆಗೆ ಗಡ್ಡ ಬಿಟ್ಟಿದ್ರು ಅಲ್ವಾ? ಗಡ್ಡ ಬಿಟ್ಟು ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿಸಿದ್ರು. ವ್ಯಾಕ್ಸಿನ್ ಕೊಡೋಕ್ಕೆ ಸರ್ಟಿಫಿಕೇಟ್ ಕೊಟ್ಟರು. ಯಾವಾಗ ಸಾವುಗಳು ಜಾಸ್ತಿ ಆಯಿತು, ಸರ್ಟಿಫಿಕೇಟ್ ಮೇಲೆ ಫೋಟೋ ಇಲ್ಲ. ಈಗ ಮತ್ತು 45 ಜನ ತೀರೋದ್ರಲ್ಲ, ಮತ್ತು ಇದಕ್ಕೆ 45 ಲಕ್ಷ ಜನ ತೀರೋದ್ರಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಈಗ ಮೋದಿ ಸಾಹೇಬ್ರು ಜವಾಬ್ದಾರಿ ತಗೊಳ್ತಾರ? ಒಂದು ದಿವಸನೂ ಚರ್ಚೆ ಆಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಇಲ್ಲ, ಯಾವ ಸದನದಲ್ಲೂ ಚರ್ಚೆ ಇಲ್ಲ. ಈ ಥರ ದೇಶ ನಡೆಸ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ, ಎಲ್ಲೇ ಒಂದು ಸಣ್ಣ ತೊಂದರೆ ಆದರೆ ಮುಗೆ ಬೀಳೋದು, ಕಾಂಗ್ರೆಸ್ಗೆ ಬಯದ್ ಬಿಟ್ರೆ ಬೇರೆ ಏನಿಲ್ಲ ಅವ್ರದ್ದು. ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ತಾನೇ ಅಮಿತ್ ಶಾ ಅವರು ಏನು ಮಾತನಾಡಿದ್ದಾರೆ, ಅದರ ವಿರುದ್ಧವಾಗಿ ಇಡೀ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವವನ್ನು ತೋರಿಸಿದ್ದಾರೆ. ಅದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಫೋಟೋ ಹಿಡಿದ್ರ ಜೊತೆಗೆ ನಮ್ಮ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿನ್ನೆ ತಾನೇ ಸದನದಲ್ಲಿ ನಾವು ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಇದು ಕೂಡ ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ದೇಶದಲ್ಲಿ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥ ಮಹಾತ್ಮಾತ, ಇದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ನಾನು ಭಾಳಷ್ಟು ಸಂದರ್ಭದಲ್ಲಿ ಮಾತನಾಡಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ದ ಓನ್ಲಿ ಒನ್ ಮ್ಯಾನ್
who was instrumental to get this Hindu codification bill. Along with that, I should thank our former Prime Minister, Mr. Jawaharlal Nehru ji, because at the time, ಯಾವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಆಗಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಎರಡನೇ ಬಾರಿ ಅದು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇಟ್ಕೊಂಡು 4 ಹಂತದಲ್ಲಿ ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಜವಾಹರ್ಲಾಲ್ ನೆಹರು ಕೂಡ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಂಥ ಒಂದು ಹಿಂದೂ ಪಾರ್ಟಿ ಯಾವ ಬಹಳ ದೊಡ್ಡ ಪ್ರಮಾಣವಾಗಿ ಹಿಂದೂ ಪರವಾಗಿ ಮಾತನಾಡ್ತಿರ್ತಾರೆ, ಅವರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಅವಾಗೂ ಮಾತನಾಡಿದ್ರು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅದಕ್ಕಾಗಿ ನಾವು ಅವ್ರನ್ನ ವಿರೋಧಿಸ್ತೀವಿ. ಅದಕ್ಕಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀಡಿದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೇನು ಸಂವಿಧಾನವನ್ನು ಬರೆದಿದ್ದಾರೆ, ಅವರು ಸಂವಿಧಾನವನ್ನು ತೆಗಿಬೇಕು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಹಲವಾರು ಸಂದರ್ಭದಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಪ್ರಧಾನಮಂತ್ರಿಯವರು ಅದು ಯಾವತ್ತೂ ಅದನ್ನು ಸ್ಪಷ್ಟೀಕರಣ ಕೊಟ್ಟಿಲ್ಲ. ನಿನ್ನೆ ಆಗಲಿ ಕೂಡ ಅವರು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವರು ಮಾತನಾಡ್ತಾರೆ, ಇವತ್ತು ನೀವು ಬಿಜೆಪಿ ಯಾವುದೇ ಆಫೀಸ್ನಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ. RSSನ ಆಫೀಸ್ಗಳಲ್ಲಿ ಹೋಗ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರೋದಿಲ್ಲ. RSSನಲ್ಲಿ ಹೋದಾಗ ಭಾರತ ಧ್ವಜನೂ ಇರೋದಿಲ್ಲ. ಇತ್ತೀಚೆಗೆ ಪ್ರಾರಂಭ ಮಾಡಿರ್ಬೋದು. ಇವರು ಸಂವಿಧಾನ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರೋಧಿಗಳು, ಬಸವಣ್ಣವ್ರ ವಿಚಾರ ವಿರೋಧಿಗಳು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಗಾಂಧಿ ವಿರೋಧಿ ಕೂಡ ಅವರು. ಬಿಜೆಪಿ ಬಹಳ ಶಿಸ್ತಿನ ಪಕ್ಷ ಅಂತ ಹೇಳ್ತಾರ. ಒಬ್ಬ ಮಹಿಳೆಗೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅಂತ ಭಾಷೆಯನ್ನು ಬಳಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ CT ರವಿ ಅವರು ಮಾತನಾಡಿರ್ತಕ್ಕಂಥದ್ದು ಇಡೀ ಭಾರತದ ದೇಶದ ಸಂಸ್ಕೃತಿಯಲ್ಲಿ ಈ ರೀತಿಯಾದಂಥ ಪದ ಬಳಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳಕರ್ ವಿರುದ್ಧ ಏನು ಮಾತನಾಡಿದ್ದಾರೆ, ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ. ಈ ಥರ ಯಾರೇ ಒಬ್ಬ ಮನುಷ್ಯ ಈ ರೀತಿ, ಅದು ವಿಶೇಷವಾಗಿ ಕೌನ್ಸಿಲ್ನಲ್ಲಿ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸ್ಪೀಕರ್ ಅವರಿಗೆ ಸರಿಯಾಗಿ ರೂಲಿಂಗ್ ಕೊಡಲಿಲ್ಲ ಅಂತ ಆರೋಪ ಇದೆ, ಏನು ಹೇಳ್ತೀರಾ? ಅಲ್ಲ, ಯಾವಾಗಲೂ ಈ ಥರದ್ದು ಯಾರನ್ನ ಆರೋಪ ಸುಮ್ಸುನೆ ಮಾಡ್ಕೊಳ್ತಾರೇನ್ರಿ? ಈ ಥರದ ಆರೋಪ ಯಾರನ್ನ ಸುಮ್ಸುನೆ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ ಏನ್ರಿ? ಊಹಿಸ್ಬೋದೇನ್ರಿ? ಈ ಥರ ಆ ಅಮ್ಮ ನೊಂದಿದ್ದಾಳೆ. ಈ ಥರ ಸಂದರ್ಭದಲ್ಲಿ ಮತ್ತೆ ಸುಳ್ಳು ಹೇಳಕ್ಕೆ ಏನು ಹೇಳಬೇಕಲ್ಲ? ಅಲ್ರಿ, ಎನಿಬಡಿ ಅಲ್ರಿ, ರೆಕಾರ್ಡ್ ಇರಲಿ ಬಿಡಲಿ ಬಿಟ್ವೀನ್ ಮೀ ಆ್ಯಂಡ್ ಯು ಬೈ ದ ಲಾ. ಇಫ್ ಸಂಬಡಿ ಹ್ಯಾಸ್ ಗಾಟ್ ಗಿವನ್ ಅ ಕಂಪ್ಲೇಂಟ್, ಗೌರ್ಮೆಂಟ್ ಹ್ಯಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು. ಅದು ಮುಂದೆ ವರದಿಯಲ್ಲಿ ಗುರ್ತಾಗತ್ತಲ್ವಾ? ಮುಂದೆ ವರದಿಯಲ್ಲಿ ಗುರ್ತಾಗತ್ತಲ್ರಿ? ಈಗ ಅರೆಸ್ಟ್ ಮಾಡಿದ್ದನ್ನ ಖಂಡಿಸಿ ಬಿಜೆಪಿ ಅವರು ಇಡೀ ರಾಜ್ಯದಾಗ ಹೋರಾಟ ಮಾಡ್ತಿದ್ದಾರೆ. ಮಾಡ್ಲಿ, ಅದಕ್ಕೇನು ಸಂಬಂಧ ಇದೆ? ಒಬ್ಬ ಹೆಣ್ಮಗಳ ವಿರುದ್ಧವಾಗಿ ಯಾರೋ ಒಬ್ಬರು ಮಾತನಾಡಿರ್ತಕ್ಕಂಥ ಮಾತಿಗೆ ಬಿಜೆಪಿ ಅವರು ಹೋರಾಟ ಮಾಡ್ತಾರಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸ್ಪೀಕರ್ ರೂಲಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್? ಆಟವಾಡಿ ಮೇಲೆ ದೀಪ ಇಟ್ಟಂಗ ರೂಲಿಂಗ್ ಅಲ್ಲಿ ನಾನು ಅಲ್ಲಿ ಇರಲಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಇದೊಂದು ಗುಂಡಾ ರಾಜ್ಯ ಆಗಿದೆ, ಪಾಕಿಸ್ತಾನ ಆಗಿದೆ ಅಂತ ಹೇಳ್ತಾರೆ. ಯಾರು? ಅದೇ ರೀ, ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಯಾರ್ರೀ ಪಾಕಿಸ್ತಾನಿಗೆ ಹೋಗಿ ಕೇಕ್ ತಿಂದವ್ರು ಯಾರು? ಅವ್ರಿಗೆ ಕೇಳ್ರಿ ಮೊದಲು. ಆಮೇಲೆ ಅದೇ ಮುಸಲ್ಮಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವು ಬಿಟ್ರೆ ಇನ್ನೇನು ಇದಾವ ಇವ್ರಿಗೆ ಮಾತಾಡಕ್ಕೆ? ಇವ್ರು ಯಾವುದೇ ಒಂದು ತಪ್ಪು ತೋರಿಸಿದ್ರೆ ಇದೇ ರೀತಿ ಅಂತ ಮಾತುಗಳು. ಇದೇನು ಹೊಸದಲ್ಲ. ಯಾವ್ದನ್ನ ಹೊಸದಿದ್ರೆ ಹೇಳ್ರಿ ನಮಗೆ. CT ರವಿ ಅವರು ಒಂದು ದೂರು ಕೊಟ್ಟಿದ್ದಾರೆ. DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟರು, ಅಲ್ಲಿ ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ. ಅದು ನನಗೆ ಗೊತ್ತಿಲ್ರಿ. ಈ ಥರ ಮಾತು ಮೊದಲು ಹೇಳ್ಬೋದಾಗಿತ್ತಲ್ಲ, ಅವಾಗ ಯಾಕೆ ಹೇಳಿದ್ರು? ನೋಡ್ರಿ, ಆ ಥರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದರೆ ಆಕ್ರೋಶ ಜನ ತೋರಿಸ್ತಾರೆ. ಆಕ್ರೋಶ ತೋರಿಸಲ್ವ ಜನ? ಅದೇನು ಪ್ಲ್ಯಾಂಡ್ ಇದೆಯಾ? ಅದು ಅನ್ಪ್ಲ್ಯಾಂಡ್ ಆಗಿ ರೂಮರ್ ಆದಾಗ ಜನ ಬಂದು ಗಲಾಟೆ ಮಾಡ್ತಾರೆ, ಬೈತಾರೆ. ಅದನ್ನು ಆ ರೀತಿಯಾಗಿ ಅವ್ರು ಮಾತನಾಡ್ತಿದ್ರೆ ಕಾನೂನಿದೆ, ಕಂಪ್ಲೇಂಟ್ ಕೂಡ ಕೇಳ್ರಿ. ಏನು ಸ್ಟ್ಯಾಂಡ್ ಏನು? ಪಾರ್ಟಿ ಸ್ಟ್ಯಾಂಡ್ ಏನಿದೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.